ಸರಿ, ಈ ವಿಷಯ ಬೇರೆ ಯಾರಿಗೆ ಗೊತ್ತು? ಮೈನವ್ರಿಗೆ ಗೊತ್ತಾಯ್ತು? ಇಲ್ಲ, ಈಗಷ್ಟೇ ವಿಷಯ ಮೈನಂಗೆ ಹೇಳಿ ಬರ್ತಿದ್ದೀನಿ. ಏನ್ ಮಾಡೋದು ಏನ್ ಮಾಡೋದು ಗೊತ್ತಾಗ್ತಿಲ್ವೇ? ಏನಾಯ್ತು ಧ್ರುವ? ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸರ್, ನಮ್ಮಮ್ಮ ಮೈನಾ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡೋದಕ್ಕೆ ಊರಿಂದ ಬಂದಿದ್ದಾರೆ. ಸದ್ಯ ಇನ್ಯಾವ ಟೆನ್ಷನ್ ಇಲ್ಲ ಬಿಡು, ಎಲ್ಲ ಅವರೇ ನೋಡ್ಕೋತಾರೆ. ಸದ್ಯ ಅಲ್ಲ ಸರ್. ಅಯ್ಯೋ ಸರ್, ನಾನ್ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನಮ್ಮಮ್ಮ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರೆ ಎಲ್ಲ ಎಡವಟ್ಟಾಗೋಗುತ್ತೆ. ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಸರ್, ಅದೆಲ್ಲ ಹಾಳಾಗುತ್ತೆ. ಧ್ರುವ, ನಿನ್ ಪ್ಲಾನ್ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ವೋ ಅದೆಲ್ಲ ಅಮ್ಮನೇ ಮಾಡಿ ಮುಗಿಸ್ತಾರೆ. ನೀನ್ ಟೆನ್ಷನ್ ತಗೋಬೇಡ ಸರ್. ಅದ್ ಹಾಗಲ್ಲ ಸರ್, ಇವಾಗ ಅವ್ರು ಬಂದು ಮೈನಾ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರೆ ನನ್ನ ಪ್ಲಾನ್ ಎಲ್ಲ ಕೆಟ್ಟೋಗುತ್ತೆ ಸರ್. ಪ್ಲೀಸ್ ಸರ್, ನನ್ಗೆ ಹೆಲ್ಪ್ ಮಾಡಿ ಸರ್, ಪ್ಲೀಸ್. ಧ್ರುವ, ನನ್ಗೆ ಹೆಲ್ಪ್ ಮಾಡಿ. ಧ್ರುವ, ಅಲ್ಲಿ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಇವನು. ಧ್ರುವ, ಆದ್ರೂ ಅವ್ರ ಮನ್ಸ್ಗಳಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಾ? ನೀವ್ ಹೇಳೋದು ಸರಿಯಾ. ನಮ್ ಮನಸ್ನಾಗೆ ಸಾವಿರಾರು ಆಸೆ ಇಟ್ಕೊಂಡು ಮಕ್ಳ ಮೇಲೆ ಎರಕದು ಚಂದಾಗಿರಕ್ಕಿಲ್ಲ. ನಮ್ ಮೈನಂಗೆ ನಾವು ನಿರ್ಧಾರ ತಗೊಂಡಿವಿ, ಅವಳ ಜೀವನನ ಅವಳಿಷ್ಟ ಬಂದಂಗೆ ರೂಪಿಸ್ಕೊಳ್ಳಿ ಅಂತ. ಹಿಂದೆ ನಿಂತ್ಕೊಂಡು ಅದಕ್ಕೆ ನಾವು ಸಹಾಯ ಮಾಡ್ಬೇಕಷ್ಟೇಯ. ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ, ನನ್ ಮಗನ ಆಸೆನ ನೆರವೇರಿಸ್ಬೇಕು ಅಂತ. ಆ ವಿಷಯವಾಗಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಮಾತಾಡಾರಂತೆ. ಇವಾಗ ಪ್ರಯಾಣ ಮಾಡ್ಕೊಂಡು ಸಾನೆ ದಂಡ್ ಬಂದಿದ್ದೀರಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಕೊಂಡು ಊಟ ಮಾಡ್ಕೊಂಡು ರಿಸೆಪ್ಷನ್ ಟೈಮ್ನಾಗೆ ಮಾತಾಡಾರಂತೆ. ಅದು ಇವಾಗ್ಲೇ ಮಾತಾಡಿದ್ರೆ ಚೆನ್ನಾಗಿತ್ತು. ಸುಮ್ನಾಗ್ಲಾ? ಸರ್ಸು, ಧ್ರುವ, ಸರ್ಸು ಈಗ ಬಂದ್ಯಾ? ಕಣ, ಇರು, ಇವಾಗ ನಿನ್ ಮುಂದೆನೆ ವಿಷಯ ಮಾತಾಡೋದಿರ್ಲಿ, ಆಮೇಲೆ ಮಾತಾಡೋಣ. ಬಾ, ಒಳಗೋಗೋಣ. ಈಗ ತಾನೇ ಜರ್ನಿ ಮುಗಿಸ್ಕೊಂಡ್ ಬಂದಿದ್ರಾ? ನೀವು ಬನ್ನಿ, ರೆಸ್ಟ್ ಮಾಡಿ. ಹೌದು, ರೆಸ್ಟ್ ಮಾಡಿ ಬನ್ನಿ. ಅಪ್ಪ ಅಮ್ಮ ಇಬ್ರು ಇದಾರೆ, ಮಾತಾಡೋಣ. ಒಳಗಡೆ ನಡಿ. ಇರ್ಲಿ, ಬನ್ನಿ. ರೆಸ್ಟ್ ಮಾಡುವಂತೆ ಬಾ ನೀನು. ಹೋಗಿ ತೋರ್ಸ. ಪುಷ್ಪಕ್ ಸರ್, ಅವ್ರು ಏನೋ ಹೇಳ್ಬೇಕು ಅಂತ ಆತಾತ್ರವಾಗಿದ್ರು, ನೀವ್ ನೋಡಿದ್ರೆ ಹಿಂಗ್ ಕಳಿಸ್ಬಿಟ್ರಲ್ಲ. ಅದು ಏನಿಲ್ಲಮ್ಮ, ಮದ್ವೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ರಲ್ಲ, ಅದನ್ನ ಹೇಳಕ್ ಬಂದ್ರು ಅಷ್ಟೇ. ಅದನ್ನ ಹೇಳಕ್ಕ? ಅಲ್ಲಿ ಪುರೋಹಿತರು ಕಳ್ಶ ಕೇಳ್ತಾ ಇದಾರೆ. ಹೋಗಿ. ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನ್ ನಡಿಬೇಕೋ ಅದೇ ನಡೀತಿದೆ. ಎಲ್ಲ ಅವ್ರವ್ರೇ ನೋಡ್ಕೋತಾರೆ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಕಾಮ್ ಡೌನ್. पापा पुष्पक, पिक्चर अभी बाकी है. ಏನೇ? ಅಯ್ಯೋ, ಮಾತಾಡೋದ್ರಾಯ್ತು, ಬಾ ಸರ್ಸು. ಆಮೇಲೆ ಅಲ್ಲೇ ಮಾತಾಡ್ಬೋದಿತ್ತು. ಬನ್ನಿ. ಏನು ಕರ್ಕೊಂಬಂದೆ ತುಳಸಿ ನಿನ್ಗೆ? ಮಾಡ್ಲಿ ಮಾವ, ಅರೇಂಜ್ಮೆಂಟ್ ಎಲ್ಲ ಆಗಿದ್ಯಮ್ಮ? ಚೆನ್ನಾಗಿದ್ಯಾ? ಕೂತ್ಕೊಳ್ಳಿ. ನಾ ಕೂತ್ಕೋತೀನಿ. ಅಮ್ಮ, ಅಲ್ಲಿ ಹೋಗೋಣ ಬನ್ನಿ. ಇರು, ನಿಮ್ ತಂದೆ ಹತ್ರ ಮಾತಾಡ್ಬಿಡ್ತೀನಿ ನಾನು. ಅಯ್ಯೋ ಸರ್ಸು, ತುಂಬಾ ಕೆಲಸ ಇದೆ ಅಲ್ವಾ ಮೈನವ್ರೆ ನಿಮ್ಗೆ? ತುಳಸಿ ಕರ್ಕೊಂಡು ಬನ್ನಿ. ಏನ್ ನಡೀತಾ ಇದೆ ಇಲ್ಲಿ? ರೂಪಾ, ಇನ್ನೂ ರೆಡಿ ಆಗಿಲ್ವಾ? ಎಲ್ಲ ಶಾಸ್ತ್ರನೂ ನೀನೇ ಮುಂದೆ ನಿಂತ್ಕೊಂಡು ಮಾಡ್ಬೇಕು. ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗು. ನಾನೇನ್ ವಜ್ರದ ಒಡವೆನೆಲ್ಲ ಹಾಕೊಂಡು ಸಿಂಗಾರ ಮಾಡ್ಕೊಂಡ್ ಬರ್ತೀನ? ಏನೂ ಇಲ್ಲ, ರೆಡಿ ಆಗೋದಿಕ್ಕೆ ಸ್ವಲ್ಪ ಹೊತ್ತಾಗತ್ತೆ. ರೂಪಾ, ಯಾಕೆ ಒಡವೆ ಬಗ್ಗೆ ಮಾತಾಡ್ತಿದ್ಯಾ? ಬಂದವರೆಲ್ಲ ವಜ್ರ ವೈಡೂರು ಹಾಕೊಂಡು ತಿರುಗ್ತಾ ಇದ್ದಾರಾ? ಎಲ್ರು ಸಿಂಪಲ್ ಆಗಿ ಓಡಾಡ್ತಿದಾರ ತಾನೆ? ಸಿದ್ದು, ನಿಮ್ ಮನೇಲಿ ಯಾರಿಗೂ ವಜ್ರದ ಒಡವೆ ಎಲ್ಲ ಹಾಕಿ ರೂಢಿ ಇಲ್ಲ ಅನ್ಸತ್ತೆ. ಆದ್ರೆ ನಮ್ಮನೇಲಿ ಎಲ್ರು ವಜ್ರದ ಒಡವೆನೆ ಹಾಕ್ತಾ ಇದ್ದಿದ್ದು. ನನಗಿಲ್ಲಿ ಅಟ್ಲೀಸ್ಟ್ 1 ಗ್ರಾಮ್ ಗೋಲ್ಡ್ ಕೂಡ ಇಲ್ಲ ಹಾಕೊಳಕ್ಕೆ. ನೋಡ್ದವ್ರೆಲ್ಲ ಏನ್ ಅಂದ್ಕೊಳ್ಬಾರ್ದು. ನೋಡು,
ಕವರಿಂಗ್ ಗೋಲ್ಡ್ ಕೊಡ್ಸೋಣ ಅನ್ಕೊಂಡೆ, ನೀನೇ ತಾನೇ ಬೇಡ ಅಂತ ಹೇಳಿದ್ದು. ನನ್ಗೆ ಕವರಿಂಗ್ ಗೋಲ್ಡ್ ಎಲ್ಲ ಹಾಕಿ ಅಭ್ಯಾಸ ಇಲ್ಲ. ನನ್ ಸ್ಕಿನ್ನಿಗೆ ಅದು ಸೂಟು ಆಗಲ್ಲ. ಮಹಾರಾಣಿಯವರೇ, ನನ್ನ ಕೈಲಾಗೋದು ಅಷ್ಟೇ. ಸುಳ್ಳು ಹೇಳ್ಬೇಡ. ನಿಮ್ಮ ಅಪ್ಪನ್ಗೆ ಅಂತ ಪಂಚೆ ಶರ್ಟು, ಅಕ್ಕ ಅಮ್ಮ ತಂಗಿಗೆಲ್ಲ ರೇಷ್ಮೆ ಸೀರೆ ಕೊಡ್ಸಿಲ್ವಾ? ನನಗೆ ಅಂತ ಅಟ್ಲೀಸ್ಟ್ ಒಂದು ಕಾಟನ್ ಸೀರೆನಾದ್ರೂ ಕೊಡ್ಸ್ಬೇಕು ಅನ್ಸ್ಲಿಲ್ವಾ ನಿಂಗೆ? ರೂಪಾ, ನಾವಿಲ್ಲಿಗೆ ಬರೋದು ಗೊತ್ತಾಗಿದ್ದು ಕೊನೆ ಕ್ಷಣದಲ್ಲಿ. ಮೊದಲೇ ಗೊತ್ತಾಗಿದ್ರೆ ಏನಾದ್ರೂ ಒಂದು ಕೊಡಿಸ್ತಾ ಇದ್ದೆ. ನೋಡು ಸಿದ್ದು, ಸುಮ್ನೆ ಏನೇನೋ ಮಾತಾಡಿ ನಂಗೆ ಟೆನ್ಷನ್ ಕೊಡ್ಬೇಡ. ನಾನಲ್ಲಿ ಎಲ್ರ ಮುಂದೆ ಬಂದ್ ನಿಲ್ಬೇಕು ಅಂದ್ರೆ ನೀನ್ ಮೊದ್ಲಿಲ್ಲಿಂದ ರೆಡಿಯಾಗಿ ಹೋಗು, ನಾನು ಆಮೇಲೆ ಬರ್ತೀನಿ.